ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 14 ಸ ಪದ್ಮಕೋಶ ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧನೇನ ಸ್ವರೋಚಿಷಾ ತತ್ಸಲಿಲಂ ವಿಶಾಲಂ ವಿದ್ರೋತಯನ್ನರ್ಕ ಇವಾತ್ಮ ಯೋನಿಹಿ. ಅನುವಾದ: ಜೀವಿಗಳ ಫಲಾಪೇಕ್ಷಿ ಕಾರ್ಯಚಟುವಟಿಕೆಗಳ ಒಟ್ಟು ಮೊತ್ತದ ಸ್ವರೂಪವು ಭೇದಿಸಿಕೊಂಡು ಹೊರಬಂದು ಪುರುಷನಾದ ವಿಷ್ಣುವಿನಿಂದ ಉತ್ಪತ್ತಿಯಾದ ಕಮಲದ ಮೊಗ್ಗಿನ ರೂಪವನ್ನು ತಾಳಿತು. ವಿಷ್ಣುವಿನ ಪರಮ ಇಚ್ಛೆಯಿಂದ ಆ ಕಮಲವು ಸೂರ್ಯನಂತೆ ಎಲ್ಲವನ್ನೂ ಬೆಳಗಿತು ಮತ್ತು ವಿಶಾಲವಾದ ಪ್ರಳಯ ಜಲಧಿಯನ್ನು ಬತ್ತಿಸಿತು. ಶ್ಲೋಕ 15 ತಲ್ಲೋಕ ಪದ್ಮಂ ಸ ಉ ಏವ ವಿಷ್ಣುಃ ಪ್ರಾವೀವಿಶತ್ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂ ಭುವಂ ಯಂ ಸ್ಮ ವದಂತಿ ಸೋಭೂತ್. ಅನುವಾದ: ಆ ಬ್ರಹ್ಮಾಂಡ ಕಮಲ ಪುಷ್ಪದೊಳಗೆ ಭಗವಾನ್ ವಿಷ್ಣುವು ಪರಮಾತ್ಮನಾಗಿ ತಾನೇ ಪ್ರವೇಶಿಸಿದನು. ಅದು ಪ್ರಕೃತಿ ಗುಣಗಳಿಂದ ಹಾಗೆ ಗರ್ಭಿತವಾದಾಗ ನಾವು ಆತ್ಮ ಸಂಭವನೆಂದು ಕರೆಯುವ ವೈದಿಕ ಜ್ಞಾನ ಪುರುಷನು ಉದ್ಭವವಾದನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ತನ್ನ ಅಂತರಂಗ ಶಕ್ತಿಯಲ್ಲಿ 4000 ಯುಗಾವೃತ್ತಿಯಲ್ಲಿ ಮಲಗಿದ್ದ. ಮತ್ತೆ ತನ್ನ ಬಹಿರಂಗ ಶಕ್ತಿಯಿಂದ ಅವನು ಜಲಾಂತರ್ಗತನಾಗಿ ನಿದ್ರೆ ಮಾಡುವ ಹಾಗೆ ಅವನು ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಆಮೇಲೆ ತಮ್ಮ ಫಲಾಪೇಕ್ಷೆ ಕಾರ್ಯಗಳ ಹೆಚ್ಚಿನ ಅಭಿವೃದ್ಧಿಗೋಸ್ಕರ ಕಾಲಶಕ್ತಿ ಅನ್ನುವಂತಹ ಶಕ್ತಿಯಿಂದ ಪ್ರೇರಿತರಾಗಿ ಜೀವಿಗಳು ಹೊರಗಡೆ ಬರ್ತಾ ಇರಬೇಕಾದ್ರೆ ಅವನು ತನ್ನ ದಿವ್ಯ ಶರೀರ ನೀಲವರ್ಣವಾಗಿರೋದನ್ನ ನೋಡ್ತಾನೆ. ಭಗವಂತನ ಗಮನ ಸ್ಥಿರವಾಗಿ ನೆಲೆಸಿದ ಮತ್ತೆ ಸೃಷ್ಟಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯ ಐಹಿಕ ರಜೋಗುಣದಿಂದ ಉದ್ವಿಗ್ನವಾಗುತ್ತೆ. ಮತ್ತು ಹಾಗೆ ಸೃಷ್ಟಿಯ ಸೂಕ್ಷ್ಮ ರೂಪ ಅವನ ಉದರದಿಂದ ಅಂದ್ರೆ ಅವನ ಹೊಟ್ಟೆಯ ಭಾಗದಿಂದ ಹೊರಹೊಮ್ಮುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಜೀವಿಗಳ ಫಲಾಪೇಕ್ಷಿ ಕಾರ್ಯ ಚಟುವಟಿಕೆಗಳು ಏನೇನಿದೆಯೋ ಅದರ ಒಟ್ಟು ಮೊತ್ತದ ಸ್ವರೂಪ ಭೇದಿಸ್ಕೊಂಡು ಹೊರಗಡೆ ಬರುತ್ತೆ. ಅಂದ್ರೆ ಸೂಕ್ಷ್ಮವಾಗಿ ಎಲ್ಲವೂ ಉದರದ ಒಳಗಡೆ ಭಗವಂತನ ಒಳಗಡೆ ಇರುತ್ತಲ್ಲ, ಅವೆಲ್ಲವೂ ಕೂಡ ಒಂದೇ ಸರಿ ಬಂದಾಗ ಆ ಭಗವಂತನಾದ ವಿಷ್ಣುವಿನಿಂದ ಉತ್ಪತ್ತಿಯಾದಂತಹ ಒಂದು ಕಮಲದ ಮೊಗ್ಗಿನ ರೂಪವನ್ನ ಅದು ತಾಳುತ್ತೆ. ಈಗ ಎಲ್ಲಾ ಜೀವಿಗಳ ಫಲಾಪೇಕ್ಷಿತ ಕಾರ್ಯ ಚಟುವಟಿಕೆಗಳ ಒತ್ತು ಮೊತ್ತದ ಸ್ವರೂಪ ಬರುತ್ತಲ್ಲ ಹೊರಗಡೆ, ಅದು ಕಮಲದ ಮೊಗ್ಗಿನ ರೂಪವನ್ನ ತಾಳುತ್ತೆ. ವಿಷ್ಣುವಿನ ಪರಮ ಇಚ್ಛೆಯಂತೆ ಅವನು ಇಷ್ಟಪಡ್ತಾನೆ. ಆಗ ಆ ಕಮಲ ಸೂರ್ಯನ ಹಾಗೆ ಎಲ್ಲವನ್ನೂ ಕೂಡ ಬೆಳಗಿಸುತ್ತೆ. ಆ ಬೆಳಕು ಬಂದಾಗ ಏನಾಯ್ತು? ವಿಶಾಲವಾದಂತಹ ಪ್ರಳಯ ಜಲಧಿ ಬತ್ ಹೋಯ್ತು. ಈಗ ಸೂರ್ಯ ತುಂಬಾ ತೀಕ್ಷ್ಣವಾಗಿದ್ದಾಗ ಇಲ್ಲಿ ನಮ್ಮ ಕೆರೆ ಕುಂಟೆಗಳೆಲ್ಲ ಹೇಗೆ ಬತ್ ಹೋಗುತ್ತೋ ಅದೇ ರೀತಿ ಆ ಭಗವಂತ ಇಚ್ಛೆ ಪಡ್ತಾನೆ. ಇದು ಇಂಪಾರ್ಟೆಂಟು. ತನ್ನಷ್ಟಕ್ಕೆ ತಾನು ಯಾವುದೂ ಆಗೋದಿಲ್ಲ. ಭಗವಂತನ ಇಚ್ಛೆಯ ಪ್ರಕಾರನೇ ಇದೆಲ್ಲ ನಡೆಯುವಂಥದ್ದು. ಸೊ ಭಗವಂತ ಇಚ್ಛೆ ಪಟ್ಟಾಗ ಆ ಕಮಲದ ಹೂ ಹೇಗೆ ಸೂರ್ಯ ಬೆಳಗುತ್ತೋ ಆ ಸೂರ್ಯನ ಹಾಗೆ ಬೆಳಗುತ್ತೆ. ಆಗ ಈ ಪ್ರಳಯದ ನೀರೆಲ್ಲ ಇರತ್ತಲ್ಲ ಅದು ಬತ್ತು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಬ್ರಹ್ಮಾಂಡ ಕಮಲ ಪುಷ್ಪದ ಒಳಗಡೆ ಆ ಭಗವಂತ ವಿಷ್ಣು ಏನು ಮಾಡ್ತಾನೆ? ಪರಮಾತ್ಮನಾಗಿ ತಾನೇ ಪ್ರವೇಶ ಮಾಡ್ತಾನೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಭಗವಂತನೇ ಮೂಲ. ಆ ಮೂಲನಿಂದ ಪರಮಾತ್ಮನಾಗಿ ಅವನು ತನ್ನನ್ನು ತಾನು ಪ್ರಕಟಿಸ್ಕೊಳ್ತಾನೆ. ಆ ಪರಮಾತ್ಮನಾಗಿ ಅವನು ಅದರ ಒಳಗಡೆ ಪ್ರವೇಶ ಮಾಡ್ತಾನೆ. ಯಾವುದು? ಬ್ರಹ್ಮಾಂಡ ಅನ್ನುವಂಥ ಕಮಲದ ಪುಷ್ಪದ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಅದು ಪ್ರಕೃತಿ ಗುಣಗಳಿಂದ ಹಾಗೆ ಗರ್ಭಿತವಾದಾಗ ಅಂದ್ರೆ ಅವನು ಆ ಒಂದು ಕಮಲ ಪುಷ್ಪದ ಒಳಗಡೆ ಪ್ರವೇಶ ಮಾಡ್ತಾನಲ್ಲ, ನಾವು ಆತ್ಮ ಸಂಭವ ಅಂತ ಕರಿತೀವಲ್ವಾ, ಅಂತ ವೈದಿಕ ಜ್ಞಾನ ಪುರುಷನ ಉದ್ಭವವಾಗುತ್ತೆ. ಅಂದ್ರೆ ಭಗವಂತನನ್ನ ಬೇರೆ ಬೇರೆ ರೀತಿಯಿಂದ ಕರೀತಾರಲ್ವಾ, ಅದಕ್ಕೆ ಕಾರಣ ಏನು? ಮತ್ತೆ ಭಗವಂತ ಹೇಗೆ ಈ ಸೃಷ್ಟಿಯನ್ನ ಮಾಡ್ತಾನೆ
ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ವಿವರಣೆಯನ್ನ ತಿಳ್ಕೊಳ್ತಾ ಇರೋದು. ಮೊದಲು ಕಮಲ ಪುಷ್ಪದ ಹಾಗೆ ಇರುವಂತಹ ಆ ಬ್ರಹ್ಮಾಂಡದ ಒಳಗಡೆ ಆ ಭಗವಂತ ವಿಷ್ಣುನೇ ಪರಮಾತ್ಮನಾಗಿ ಅದ್ರ ಒಳಗಡೆ ಪ್ರವೇಶ ಮಾಡ್ತಾನೆ. ಆ ರೀತಿ ಯಾವಾಗ ಅವನು ಭೌತಿಕ ಪ್ರಕೃತಿ ಗುಣಗಳಿಂದ ಗರ್ಭಿತವಾಗ್ತಾನೋ, ನಾವು ಆತ್ಮ ಸಂಭವ ಅಂತ ಯಾರನ್ನ ಕರಿತೀವೋ, ಭಗವಂತನನ್ನ ಆತ್ಮ ಸಂಭವ ಅಂತ ಕೂಡ ಕರಿತೀವಿ. ಆತ್ಮ ಸಂಭವ ಅಂತ ಕರೆಯುವಂತಹ ವೈದಿಕ ಜ್ಞಾನ ಪುರುಷ ಉದ್ಭವವಾಗ್ತಾನೆ. ಅಂದ್ರೆ ನಾವು ಯಾರನ್ನ ಕರೆಯೋದು ಆ ರೀತಿ ಬ್ರಹ್ಮನನ್ನ ಅಲ್ವಾ, ಅವನು ಉದ್ಭವವಾಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಕಮಲ ಪುಷ್ಪವು ಬ್ರಹ್ಮಾಂಡದ ವಿರಾಟ್ ರೂಪವಾಗಿದೆ ಅಥವಾ ಐಹಿಕ ಜಗತ್ತಿನಲ್ಲಿ ಭಗವಂತನ ಬೃಹದಾಕಾರವಾಗಿದೆ. ಪ್ರಳಯ ಕಾಲದಲ್ಲಿ ದೇವೋತ್ತಮ ಪುರುಷನಾದ ವಿಷ್ಣುವಿನ ಉದರದಲ್ಲಿ ಅದು ಐಕ್ಯವಾಗುತ್ತದೆ. ಅದು ಸೃಷ್ಟಿಯ ಸಮಯದಲ್ಲಿ ಪ್ರಕಟವಾಗುತ್ತದೆ. ನೋಡಿ, ಇಲ್ಲಿ ಈ ಕಮಲ ಪುಷ್ಪ ಅನ್ನೋದು ಈ ಬ್ರಹ್ಮಾಂಡದ ಒಂದು ವಿರಾಟ್ ರೂಪ. ಕಮಲ ಪುಷ್ಪಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರಲ್ವಾ. ಆಮೇಲೆ ಭಗವಂತನನ್ನ ಕಮಲದಿಂದನೇ ವರ್ಣನೆ ಮಾಡ್ತಾರೆ ತುಂಬಾ ಅಲ್ವಾ. ಅದಕ್ಕೆಲ್ಲ ಕಾರಣ ಇರುತ್ತೆ. ಆ ಕಮಲ ಪುಷ್ಪ ಇದೆಯಲ್ಲ, ಅದೇ ಬ್ರಹ್ಮಾಂಡದ ಒಂದು ವಿರಾಟ್ ರೂಪ. ಅಥವಾ ನಾವ್ ಈ ರೀತಿನೂ ಅರ್ಥ ಮಾಡ್ಕೋಬಹುದು. ಈ ಒಂದು ಐಹಿಕ ಜಗತ್ತಿನಲ್ಲಿ ಆ ಕಮಲ ಪುಷ್ಪ ಅನ್ನೋದು ಭಗವಂತನ ಬೃಹದಾಕಾರ ಅಂತ ನಾವು ತಿಳ್ಕೋಬೇಕು. ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಪ್ರಳಯ ಆದಾಗ ಆ ಭಗವಂತ ವಿಷ್ಣುವಿನ ಒಂದು ಉದರ ಅಂದ್ರೆ ಹೊಟ್ಟೆ ಒಳಗಡೆ ಅದು ಐಕ್ಯವಾಗುತ್ತೆ. ಮತ್ತೆ ಸೃಷ್ಟಿಯಾದಾಗ ಅದ್ರ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಈಗ ಸೃಷ್ಟಿ ಕಾರ್ಯ ಹೇಗೆ ಶುರುವಾಗುತ್ತೆ ಅನ್ನೋದು ಗೊತ್ತಾಯ್ತಾ. ಭಗವಂತನ ಉದರದಿಂದ ಒಂದು ಕಮಲ ಪುಷ್ಪ ಬರುತ್ತೆ. ಆ ಮೊಗ್ಗಾಗಿರುತ್ತೆ ಫಸ್ಟು. ಆಮೇಲೆ ಭಗವಂತ ಇಚ್ಛೆ ಪಟ್ಟಾಗ ಅದು ಅರಳಿ ಸೂರ್ಯನ ಹಾಗೆ ಪ್ರಕಾಶವನ್ನ ಬೀರಿದಾಗ ಇಲ್ಲೆಲ್ಲ ಜಲದಿಂದ ಆವೃತವಾಗಿರುತ್ತಲ್ಲ, ಅದೆಲ್ಲವೂ ಕೂಡ ಬತ್ ಹೋಗುತ್ತೆ. ಆ ಕಮಲ ಪುಷ್ಪದ ಒಳಗಡೆನೆ ಭಗವಂತ ಪರಮಾತ್ಮನಾಗಿ ಹೋಗ್ತಾನೆ ಒಳಗಡೆ. ಅದು ಪ್ರಕೃತಿ ಗುಣಗಳಿಂದ ಗರ್ಭಿತವಾಗುತ್ತಲ್ಲ, ಆಗ ನಾವು ಆತ್ಮ ಸಂಭವ ಅಂತ ಯಾರನ್ನು ಕರಿತೀವೋ ಅಂತ ವೈದಿಕ ಜ್ಞಾನ ಪುರುಷ ಉದ್ಭವವಾಗ್ತಾನೆ. ಯಾವಾಗ ಸೃಷ್ಟಿ ಪ್ರಳಯ ಆಗುತ್ತೋ ಆಗ ಆ ಕಮಲದ ಹೂವಿನ ಸಮೇತ, ಅಂದ್ರೆ ಆ ಬ್ರಹ್ಮಾಂಡನೇ ಭಗವಂತನ ಉದರದ ಒಳಗಡೆ ಹೋಗುತ್ತೆ. ಯಾವಾಗ ಸೃಷ್ಟಿ ಆಗುತ್ತೋ ಆಗ ಅದು ಹೊರಗಡೆ ಬರುತ್ತೆ. ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಪ್ರವೇಶಿಸುವ ಗರ್ಭೋದಕಶಾಹಿ ವಿಷ್ಣುವೇ ಇದಕ್ಕೆ ಕಾರಣ. ಅಂದ್ರೆ ಈ ಒಂದು ಸೃಷ್ಟಿ ಮತ್ತೆ ಲಯ ಆಗೋದಿದೆಯಲ್ಲ, ಅಂದ್ರೆ ಒಳಗಡೆ ಹೋಗೋದು ಬರೋದಿದೆಯಲ್ಲ, ಇದೆಲ್ಲವೂ ಕೂಡ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಕೂಡ ಪ್ರವೇಶ ಮಾಡ್ತಾನಲ್ಲ ಗರ್ಭೋದಕಶಾಹಿ ವಿಷ್ಣು, ಇವನೇ ಇದಕ್ಕೆ ಕಾರಣ. ಪ್ರಕೃತಿ ಗುಣಬದ್ಧರಾದ ಜೀವಿಗಳು ನಡೆಸುವ ಫಲಾಪೇಕ್ಷೆ ಕಾರ್ಯಚಟುವಟಿಕೆಗಳ ಒಟ್ಟು ಮೊತ್ತದ ರೂಪವೇ ಇದಾಗಿದೆ. ಅವರಲ್ಲಿ ಮೊದಲಿಗನಾದ ಬ್ರಹ್ಮನು ಅಥವಾ ಬ್ರಹ್ಮಾಂಡ ನಿಯಂತ್ರಕನು ಈ ಕಮಲ ಪುಷ್ಪದೊಳಗಿನಿಂದ ಉತ್ಪನ್ನನಾಗುತ್ತಾನೆ. ನೋಡಿ, ಈ ಪ್ರಕೃತಿ ಗುಣಬದ್ಧರಾಗಿ ನಾವೆಲ್ಲ ಬದ್ಧತೆಯಿಂದ ಇರುವಂಥವ್ರಲ್ವಾ, ನಾವು ನಡೆಸುವಂತಹ ಈ ಫಲಾಪೇಕ್ಷಿತ ಕಾರ್ಯಚಟುವಟಿಕೆಗಳು, ಅಂದ್ರೆ ನಾನು ಏನೋ ಒಂದು ಆಸೆಯನ್ನು ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ತೀನಿ, ಅದಕ್ಕೊಂದು ಪ್ರತಿಫಲವನ್ನ ಬೇಡ್ತೀನಿ ಅಲ್ವಾ. ಆ ರೀತಿ ಮಾಡುವಂತ ಒಟ್ಟು ಮೊತ್ತದ ರೂಪನೇ ಈ ಕಮಲದ ಹೂವಿನಲ್ಲಿ ಕಾಣಿಸುವಂತ, ಅಥವಾ ಆ ಒಂದು ಬ್ರಹ್ಮಾಂಡ ಅಂತ ನಾವೇನು ಹೇಳ್ತೀವೋ ಅದು ಅಂತ ಹೇಳ್ತಾ ಇರೋದು. ಅಂಥ ಒಂದು ಕಮಲದ ಹೂವಿನಲ್ಲಿ ಮೊದಲು ಹುಟ್ಟುವಂಥವನು ಅಥವಾ ಮೊದಲಿಗನು ಯಾರು ಅಂತಂದ್ರೆ ಬ್ರಹ್ಮ, ಅಥವಾ ಈ ಬ್ರಹ್ಮಾಂಡವನ್ನ ನಿಯಂತ್ರಣೆಯಲ್ಲಿ ಇಟ್ಕೊಳ್ಳುವಂಥವನು. ಅವನು ಈ ಒಂದು ಕಮಲ ಪುಷ್ಪದಿಂದ ಉತ್ಪನ್ನನಾಗ್ತಾನೆ. ಮೊದಲು ಉತ್ಪನ್ನನಾಗುವುದೇ ಬ್ರಹ್ಮ. ಮೊದಲು ಹುಟ್ಟಿದಂತಹ ಈ ಜೀವಿಯು ಇತರರಂತೆ ಐಹಿಕ ತಂದೆಯುಳ್ಳವನಲ್ಲ. ಹಾಗಾಗಿ ಅವನನ್ನು ತನ್ನಷ್ಟಕ್ಕೆ ಹುಟ್ಟಿದವನು ಅಥವಾ ಸ್ವಯಂಭೂ ಎಂದು ಕರೆಯಲಾಗುತ್ತದೆ. ಅಂದ್ರೆ ಅರ್ಥ ಏನು, ಈ ಕಮಲದ ಪುಷ್ಪದ ಒಳಗಡೆಯಿಂದ ಹುಟ್ಟಿದಂಥವನು ಬ್ರಹ್ಮ. ಅವನಿಗೆ ನಮ್ಮ ಹಾಗೆ ಯಾರೋ ತಂದೆ ತಾಯಿ ಅಥವಾ ತಂದೆಯಿಂದನೋ ಹುಟ್ಟಿರೋ ಅಂಥವನಲ್ಲ. ಈಗ ಯಾವುದೇ ಜೀವಿಯನ್ನ ತಗೊಂಡ್ರು ಕೂಡ ಅವನ ಹುಟ್ಟಿಗೆ ಯಾರಾದ್ರೂ ಒಬ್ರು ಕಾರಣರಾಗಿರ್ತಾರೆ. ಅಂದ್ರೆ ಯಾವುದೋ ಒಂದು ತಂದೆಯ ಕಾರಣದಿಂದ ಅವನು ಹುಟ್ಟಿರ್ತಾನೆ. ತಂದೆ ತಾಯಿ ಇರಬೇಕು, ಅದರಿಂದಾನೇ ಹುಟ್ಟೋದವನು, ಅಥವಾ ತಂದೆ ಆದ್ರೂ ಇರಲೇಬೇಕು. ಆದರೆ ಬ್ರಹ್ಮ ಹಾಗಲ್ಲ, ತನ್ನಷ್ಟಕ್ಕೆ ತಾನು ಆ ಕಮಲದ ಹೂವಿನಿಂದ
ತಂದೆಯಿಂದ ಹುಟ್ಟಿರುವಂಥವನು. ಅವನಿಗೆ ನಮ್ಮ ಹಾಗೆ ಐಹಿಕ ತಂದೆ ಯಾರೂ ಇಲ್ಲ. ಅದಕ್ಕೋಸ್ಕರ ಅವನನ್ನು ತನ್ನಷ್ಟಕ್ಕೆ ತಾನು ಹುಟ್ಟಿದವನು ಅಥವಾ ಸ್ವಯಂಭೂ ಅಂತ ಕರೀತಾರೆ. ಈಗ ಸ್ವಯಂಭೂ ಅಂತ ಬ್ರಹ್ಮನನ್ನು ಯಾಕೆ ಕರೀತಾರೆ ಅನ್ನೋದು ನಮಗೆ ಗೊತ್ತಾಯ್ತಾ? ತನ್ನಷ್ಟಕ್ಕೆ ತಾನು ಹುಟ್ಟಿರೋದ್ರಿಂದ. ಪ್ರಳಯ ಕಾಲದಲ್ಲಿ ಅವನು ನಾರಾಯಣನೊಂದಿಗೆ ನಿದ್ರಾವಶನಾಗುತ್ತಾನೆ. ಮತ್ತೊಂದು ಸೃಷ್ಟಿಯ ಸಮಯದಲ್ಲಿ ಅವನು ಹೀಗೆ ಜನ್ಮ ತಾಳುತ್ತಾನೆ. ಈ ವರ್ಣನೆಯಿಂದ ನಮಗೆ 3 ಕಲ್ಪನೆಗಳು ಉಂಟಾಗುತ್ತವೆ. ಸ್ಥೂಲ ವಿರಾಟ್ ರೂಪ, ಸೂಕ್ಷ್ಮ ಹಿರಣ್ಯ ಗರ್ಭ ಮತ್ತು ಐಹಿಕ ಸೃಷ್ಟಿ ಶಕ್ತಿಯಾದ ಬ್ರಹ್ಮ. ಈಗ ಅವನು ಹುಟ್ಟಿದ್ದು ಗೊತ್ತಾಯ್ತು. ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ? ನಾರಾಯಣನ ಜೊತೆಗೆ ಅವನು ಕೂಡ ನಿದ್ರೆಗೆ ಒಳಗಾಗ್ತಾನೆ, ನಿದ್ರಿಸ್ತಾನೆ. ಮತ್ತೆ ಸೃಷ್ಟಿ ಆಗಬೇಕು ಅಂತ ಭಗವಂತ ಯಾವಾಗ ಯೋಚನೆ ಮಾಡ್ತಾನೋ ಆಗ ಇವನು ಜನ್ಮವನ್ನು ತಗೊಳ್ತಾನೆ. ಮತ್ತೆ ಪ್ರಳಯ ಆದಾಗ ಅವನು ಮಲಗ್ತಾನೆ. ಆಯಿತಾ? ಈ ವರ್ಣನೆಯಿಂದ ನಮಗೇನು ಗೊತ್ತಾಗುತ್ತೆ? 3 ರೀತಿಯ ಕಲ್ಪನೆ ಬರುತ್ತಿಲ್ಲಿ. ಒಂದು ಸ್ಥೂಲ ವಿರಾಟ್ ರೂಪ, ಇನ್ನೊಂದು ಸೂಕ್ಷ್ಮ ಅಂದರೆ ಪರಮಾತ್ಮನಾಗಿ ಅವನು ಎಲ್ಲರ ಒಳಗಡೆ ಹೋಗ್ತಾನಲ್ಲ ಆ ಸೂಕ್ಷ್ಮ ಹಿರಣ್ಯ ಗರ್ಭ ರೂಪ, ಇನ್ನೊಂದು ಈ ಐಹಿಕ ಸೃಷ್ಟಿ ಶಕ್ತಿಯಾದಂತಹ ಬ್ರಹ್ಮ. ಅವನೇ ಈ ಎಲ್ಲವನ್ನ ಸೃಷ್ಟಿ ಮಾಡೋದು. ಈ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಸೃಷ್ಟಿ ಮಾಡುವಂಥವನು ಬ್ರಹ್ಮ. ಹೀಗೆ ನಮಗೆ ಒಂದು 3 ಕಲ್ಪನೆಗಳು ಬಂತೀಗ ಅಲ್ವಾ? ವಿರಾಟ್ ರೂಪ ಗೊತ್ತಾಯಿತು, ಇಡೀ ಜಗತ್ತೇ ಒಂದು ರೂಪ, ಸೂಕ್ಷ್ಮ ಹಿರಣ್ಯ ಗರ್ಭ ರೂಪ ಒಂದು, ಇನ್ನೊಂದು ಈ ಐಹಿಕ ಸೃಷ್ಟಿಯನ್ನು ಮಾಡುವಂಥ ಬ್ರಹ್ಮ. ಈ ರೀತಿ 3 ಕಲ್ಪನೆಗಳು ನಮಗೆ ಬರುತ್ತೆ. ನೋಡಿ, ಭಾಗವತ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಆ ಗುರುವಿನ ಮತ್ತು ಗೋವಿಂದನ ಕೃಪೆ ಇದ್ದರೆ ನಮಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗುತ್ತೆ. ಯಾಕೆಂದರೆ ಭಾಗವತ ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ, ಸ್ವಲ್ಪ ಕಷ್ಟ. ಭಗವಂತನ ರಚನೆ, ಅವನು ಮಾಡುವಂಥ ರೀತಿ, ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಭಾಗವತವನ್ನು ನಾವು ಬೇಕಾದಷ್ಟು ಸರಿ ಓದಿ ಕೇಳಬೇಕಾಗತ್ತೆ. ಆಮೇಲೆ ಕೇಳ್ತಾ 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 ಏನಾಗುತ್ತೆ, ನಮಗೂ ಕೂಡ ಒಂದಲ್ಲ ಒಂದು ದಿವಸ ಅದು ಅರ್ಥ ಆಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗುತ್ತೆ. ಆದರೆ ಕೇಳೋದ್ರಲ್ಲಿ ನಮಗೊಂದು ಆನಂದ ಸಿಗುತ್ತೆ. ಕೇಳ್ತಾ ಕೇಳ್ತಾ ನಮ್ಮ ಹೃದಯ ಕೂಡ ಪರಿಶುದ್ಧವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಅರ್ಥ ಆಗಿಲ್ಲ ಅಥವಾ ಏನಾದರೂ ಒಂದು ವಿಷಯಗಳು ಗೊತ್ತಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ಅರ್ಥ ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಶ್ರದ್ಧಾ ಭಕ್ತಿಯಿಂದ ನಾವು ಕೇಳಿಸ್ಕೊಳ್ತಾ ಇದ್ದರೆ ನಿಜವಾಗ್ಲೂ ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.